ಸ್ಮಾರ್ಟ್ ವಾಚ್ ನಂಬಿ ನಟ ದಿಲೀಪ್ ರಾಜ್ ಸಾವನ್ನಪ್ಪಿದ್ರ. ಎದೆನೋವು ಬಂದಾಗಲೇ ದಿಲೀಪ್ ವೈದ್ಯರ ಬಳಿ ಹೋಗಿದ್ರೆ ಬದುಕ್ತಾ ಇದ್ರ? ಇಂಥದೊಂದು ಪ್ರಶ್ನೆ ಇದೀಗ ಸೆಲೆಬ್ರಿಟಿಗಳಿಂದ ಹಿಡಿದು ಜನಸಾಮಾನ್ಯರಿಗೆ ಕಾಡುತ್ತಿದೆ. ಈಗಂತೂ ಬಹುತೇಕರು, ಅದರಲ್ಲೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರುವವರು ಸ್ಮಾರ್ಟ್ ವಾಚ್ನ ಬಳಸ್ತಾರೆ. ಹೃದಯ ಬಡಿತ, ರಕ್ತದಲ್ಲಿನ ಆಮ್ಲಜನಕದ ಮಟ್ಟ, ನಿದ್ರೆಯ ಅವಧಿ, ದೈಹಿಕ ಚಟುವಟಿಕೆಗಳ ಲೆಕ್ಕ, ದೇಹದ ಉಷ್ಣಾಂಶ ಸೇರಿದಂತೆ ಎಲ್ಲ ಮಾಹಿತಿಯನ್ನು ಕೂಡ ಸ್ಮಾರ್ಟ್ ವಾಚ್ ಮುಖಾಂತರ ತಿಳಿದುಕೊಳ್ತಾರೆ. ಆದರೆ ನಮ್ಮ ಜನ ಟೆಕ್ನಾಲಜಿಯನ್ನ ಕಣ್ಮುಚ್ಚಿ ನಂಬ್ತಾ ಇರೋದೇ ಇಂತಹ ಅವಘಡಗಳಿಗೆ ಕಾರಣ ಆಗ್ತಾ ಇದೆ. ಸ್ಮಾರ್ಟ್ ವಾಚ್ ನಂಬಿ ಎದೆನೋವು ನಿರ್ಲಕ್ಷ್ಯ ಮಾಡಿದ್ರ ದಿಲೀಪ್ ರಾಜ್. ಕೇವಲ 47 ವರ್ಷದ ವಯಸ್ಸಿನ ದಿಲೀಪ್ ರಾಜ್ಗೆ ಸಾಯೋದಕ್ಕೂ ಮುನ್ನ ಎದೆನೋವು ಕಾಣಿಸಿಕೊಂಡಿತ್ತು. ಆದರೆ ಅವರು ತಮ್ಮ ಹೃದಯ ಬಡಿತ ಹೇಗಿದೆಯಂತ ಸ್ಮಾರ್ಟ್ ವಾಚ್ ಮೂಲಕ ನೋಡಿಕೊಂಡಿದ್ರು. ಆದರೆ ಆ ಸ್ಮಾರ್ಟ್ ವಾಚ್ನಲ್ಲಿ ಹೃದಯ ಬಡಿತ ನಾರ್ಮಲ್ ಆಗಿದೆಯಂತ ಬಂದಿತ್ತು. ಈ ಕಾರಣದಿಂದ ದಿಲೀಪ್ ಸಮಾಧಾನ ಮಾಡಿಕೊಂಡಿದ್ರು. ಅಲ್ಲದೆ ಬೆಳಗ್ಗೆ ವೈದ್ಯರ ಅಪಾಯಿಂಟ್ಮೆಂಟ್ ಕೂಡ ದಿಲೀಪ್ ಪಡೆದಿದ್ರು. ಆದರೆ ಚೆಕಪ್ ಮಾಡಿಸುವುದರ ಒಳಗೆ ಅವರ ಉಸಿರೇ ನಿಂತು ಹೋಗಿತ್ತು. ಎದೆನೋವು ಬಂದಾಗಲೇ ದಿಲೀಪ್ ಆಸ್ಪತ್ರೆಗೆ ಹೋಗಿದ್ರೆ ಬಹುಶಃ ಅವರು ಬದುಕುಳಿತಾ ಇದ್ರು. ಸ್ಮಾರ್ಟ್ ವಾಚ್ ಯಾವತ್ತೂ ಕೂಡ ಡಾಕ್ಟರ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ವೀಕ್ಷಕರೇ, ನಿಮ್ಮಲ್ಲಿ ಅನೇಕರು ಸ್ಮಾರ್ಟ್ ವಾಚ್ ಮೇಲೆ ಡಿಪೆಂಡ್ ಆಗಿರ್ತೀರಾ. ಆದರೆ ವೀಕ್ಷಕರೇ, ಇನ್ಮುಂದೆ ಸ್ಮಾರ್ಟ್ ವಾಚ್ಗೆ ಹೆಚ್ಚು ಅವಲಂಬಿತರಾಗದೆ, ನಿಮಗೆ ಏನೇ ಆರೋಗ್ಯ ಸಮಸ್ಯೆ ಆದರೂ ಕೂಡ ನಿರ್ಲಕ್ಷ್ಯ ತೋರದೆ ವೈದ್ಯರ ಬಳಿ ಪರೀಕ್ಷೆಯನ್ನ ಮಾಡಿಸಿಕೊಳ್ಳಿ, ನಿಮ್ಮ ಜೀವವನ್ನ ಉಳಿಸಿಕೊಳ್ಳಿ.